ರೈತರು ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನು ಜೋಡಿಸಿಕೊಂಡು ಉತ್ತಮ ಜೀವನ ನಡೆಸಲು ಅನುಕೂಲವಾಗುವಂತೆ ಪಶುಭಾಗ್ಯ ಯೋಜನೆಯಲ್ಲಿ ಪ್ರತಿ ಫಲಾನುಭವಿಗೆ 1,80,000 ಸಾಲವನ್ನು ನೀಡಲಾಗುತ್ತಿದೆ. ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಬಮೂಲ್ ಅಧ್ಯಕ್ಷ ಡಿಕೆ ಸುರೇಶ್ ಕರೆ ನೀಡಿದ್ದಾರೆ. ಕನಕಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಬಿಡಿಸಿಸಿ ಬ್ಯಾಂಕ್ ವತಿಯಿಂದ ರೈತರಿಗೆ ಸ್ವಸಹಾಯ ಸಂಘಗಳಿಗೆ ಸಾಲ ವಿತರಿಸಿ ಅವರು ಮಾತನಾಡಿದರು. ಕನಕಪುರ ತಾಲೂಕು ಸಿಲ್ಕು ಮತ್ತು ಮಿಲ್ಕ್ ಉದ್ಯಮದಲ್ಲಿ ರೈತರು ಹೆಚ್ಚು ಲಾಭವನ್ನು ಕಂಡುಕೊಳ್ಳುತ್ತಿದ್ದಾರೆ. ಅದೇ ರೀತಿ ಹೈನು ಉದ್ಯಮವನ್ನು ಮತ್ತಷ್ಟು ಲಾಭದಾಯಕ ಉದ್ಯಮವಾಗಿ ಬೆಳೆಯಲು ರೈತರಿಗೆ ಶೇಕಡಾ 3 ವಾರ್ಷಿಕ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ನೀಡಲಾಗುತ್ತಿದ್ದು, ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ತಿಳಿಸಿದರು. ಮೊದಲನೇ ಕಂತಿನಲ್ಲಿ 90,000ವನ್ನು ಸಾಲವಾಗಿ ನೀಡಲಾಗುತ್ತಿದೆ. ಹಾಗೆಯೇ ಎರಡನೇ ಎಸುವಿಗೆ ಎರಡನೇ ಕಂತಿನಲ್ಲಿ 90,000 ಸಾಲ ಸೌಲಭ್ಯವನ್ನು ನೀಡಲಾಗುತ್ತಿದೆ. ಒಟ್ಟು 1,80,000 ಸಾಲವನ್ನು ಹೈನುಗಾರಿಕೆ ಫಲಾನುಭವಿಗಳಿಗೆ ನೀಡಲಾಗುತ್ತಿದೆ. ಇದರ ಸದುಪಯೋಗವನ್ನು ಪಡೆದುಕೊಂಡು ರೈತರು ತಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ಳುವಂತೆ ಕರೆ ನೀಡಿದರು. ವಿಧಾನ ಪರಿಷತ್ ಸದಸ್ಯ ಎಸ್ ರವಿರವರು ಮಾತನಾಡಿ, ತಾಲೂಕಿನಲ್ಲಿ 19 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಿಂದ 22 ಕೋಟಿ ಬೆಳೆ ಸಾಲವನ್ನು ನೀಡಲಾಗುತ್ತಿದೆ. ಹಾಗೆಯೇ 19 ಕೋಟಿ ಹಣವನ್ನು 34 ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ರೈತ ಫಲಾನುಭವಿಗಳಿಗೆ ವಿತರಿಸಲಾಗುತ್ತಿದೆ. ಸ್ತ್ರೀ ಶಕ್ತಿ ಸಂಘಗಳಿಗೆ ಒಟ್ಟು 2 ಕೋಟಿ ಹಣವನ್ನು ಸಹ ಇದೇ ಸಂದರ್ಭದಲ್ಲಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಬಿಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಎಂಡಿ ವಿಜಯದೇವರವರು ಮಾತನಾಡಿ, ಮಹಿಳೆಯರು ಹಾಗೂ ರೈತರು ಅನೇಕ ಖಾಸಗಿ ಹಣಕಾಸು ವಹಿವಾಟು ಸಂಸ್ಥೆಗಳಿಂದ ವ್ಯವಹಾರ ಮಾಡಿ ಅಸಲಿನ ಜೊತೆಗೆ ಬಡ್ಡಿಯೇ ಹೆಚ್ಚು ಕಟ್ಟಿಕೊಂಡು ಕೊನೆಗೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ, ಮನೆ ಮಠ ತೊರೆಯುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬಿಡಿಸಿಸಿ ಬ್ಯಾಂಕ್ ಶೇಕಡಾ 3 ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನು ನೀಡಲಾಗುತ್ತಿದೆ. ಹಾಗೆಯೇ ಶಾಖಾ ಹಂತದಲ್ಲಿ 10 ಲಕ್ಷದವರೆಗೂ ವೈಯಕ್ತಿಕ ಸಾಲವನ್ನು ನೀಡುವ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ನಮ್ಮ ಬ್ಯಾಂಕಿನ ಗ್ರಾಹಕರ ವಹಿವಾಟು ಸರಳೀಕರಣಗೊಳಿಸುವ ದೃಷ್ಟಿಯಿಂದ ಯುಪಿಐ ವ್ಯವಸ್ಥೆಯನ್ನು ಸಹ ಇತ್ತೀಚೆಗೆ ಮಾಡಲಾಗಿದೆ. ರೈತರು, ಮಹಿಳೆಯರು ಇದರ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಹೇಳಿದರು. ವೇದಿಕೆಯಲ್ಲಿ ಕನಕಪುರ ಶಾಖಾ ವ್ಯವಸ್ಥಾಪಕರಾದ ಕಿರಣ್ ಕುಮಾರ್, ದೊಡ್ಡಹಳ್ಳಿಯ ಶಾಖಾ ವ್ಯವಸ್ಥಾಪಕರಾದ ವಿಜಯ್, ಕೋಡಿಹಳ್ಳಿಯ ಶಾಖಾ ವ್ಯವಸ್ಥಾಪಕ ಕುಮಾರ್, ಮೇಲ್ವಿಚಾರಕರಾದ ಕೆಸಿ ಆನಂದ್, ಡಿಸಿಎಂಗಳಾದ ಕೆಎಂ ಸುರೇಶ್ ಹಾಗೂ ಭಾರ್ಗವಿ ಸೇರಿದಂತೆ ನಗರಸಭೆಯ ಅಧ್ಯಕ್ಷರಾದ ಹೇಮರಾಜು, ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷರಾದ ಹರೀಶ್, ಕಾಂಗ್ರೆಸ್ ಮುಖಂಡ ಡಿಎಂ ವಿಶ್ವನಾಥ್, ಎಲ್ಲ ಎಂಪಿಸಿಎಸ್ ಹಾಗೂ ವಿಎಸ್ಎಸ್ನ ಅಧ್ಯಕ್ಷರು, ವ್ಯವಸ್ಥಾಪಕರು, ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ಸದಸ್ಯರು ಉಪಸ್ಥಿತರಿದ್ದರು. 500 ಕೋಟಿ ರೂಪಾಯಿ, 600 ಕೋಟಿ ರೂಪಾಯಿ, 800 ಕೋಟಿ ರೂಪಾಯಿ ವ್ಯವಹಾರ ನಡೀತದೆ. ಆಗ್ತಾ ಇರ್ತಾರೆ, ಕಟ್ತಾ ಇರ್ತಾರೆ, ತಗೋತಾ ಇರ್ತಾರೆ, ಆಗ್ತಾ ಇರ್ತಾರೆ, ಕಟ್ತಾ ಇರ್ತಾರೆ, ತಗೋತಾ ಇರ್ತಾರೆ. ಡಿಸಿಸಿ ಬ್ಯಾಂಕ್ಗಳೆಲ್ಲರೂ ಕೂಡ 50,000 ಕೋಟಿ, 60,000 ಕೋಟಿ, 20,000 ಕೋಟಿ, 10,000 ಕೋಟಿ, ಅವರೆಲ್ಲರೂ ಕೂಡ ಒಬ್ಬೊಬ್ಬರಿಗೆ ಉದ್ದಿಮೆ ಮಾಡ್ಲಿಕ್ಕೆ 100 ಕೋಟಿ, 50 ಕೋಟಿ ಎಲ್ಲರೂ ಕೂಡ ಸಾಲ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಆ ನಂಬಿಕೆಯ ವ್ಯವಹಾರವನ್ನ ಇಟ್ಕೊಂಡಿದ್ದಾರೆ. ನಾನು ನಿಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ರೈತರಾಗಿ ನೀವು ಕೂಡ ನಂಬಿಕೆಯನ್ನು ಉಳಿಸ್ಕೊಳ್ಳಿ, ನಿಮಗೆ ಅನುಕೂಲ ಆಗ್ತದೆ. ಖಾಸಗಿ ಬ್ಯಾಂಕ್ಗಳಿಗೆ, ಖಾಸಗಿ ವ್ಯಕ್ತಿಗಳ ಹತ್ರ ಹೋಗಿ ನೀವು ಅಲ್ಲಿ 2%, 3% ಬಡ್ಡಿ, 5%, 10% ಇದೆಲ್ಲ ಕೊಟ್ಟು ಜೀವನ ಹಾಳು ಮಾಡ್ಕೊಳ್ಳೋದು ಬೇಡ. ನಿಮಗೋಸ್ಕರ ಇವತ್ತು ಬಿಡಿಸಿಸಿ ಬ್ಯಾಂಕ್ ಇದೆ, ನ್ಯಾಷನಲೈಸ್ ಬ್ಯಾಂಕ್ಗಳಿದೆ, ಎಲ್ಲ ರೀತಿಯ ಸಹಕಾರವನ್ನ ನಾವು ಕೊಡ್ತಾ ಇದ್ದೇವೆ. ದಯವಿಟ್ಟು ನಾನು ಇಲ್ಲಿ ಮನವಿ ಮಾಡ್ತಕ್ಕಂಥದ್ದು, ನಮ್ಮ ಗುರಿ ಕೇವಲ 1,500 ಜನಕ್ಕೋ 1,600 ಜನಕ್ಕೋ ಹಸು ಸಾಲ ಕೊಡೋದು, ಈಗ ಬಂದಿರೋರಿಗೆ 1,200 ಜನಕ್ಕೆ 1,400 ಜನಕ್ಕೆ ಬೆಳೆ ಸಾಲ ಕೊಡೋದಲ್ಲ. 15,000 ಜನ ಏನ್ ಕೊಟ್ಟಿದ್ದೀವಿ, ಈಗ 18,000 ಆಗಿದೆ. ಮುಂದಿನ 3-4 ತಿಂಗಳೊಳಗಡೆ ಅದು 25,000 ಜನ ಆಗ್ಬೇಕು, 30,000 ಜನ ಆಗ್ಬೇಕು. ನೀವು ಕಟ್ತಾ ಇರ್ಬೇಕು, ತಗೋತಾ ಇರ್ಬೇಕು, ಕಟ್ತಾ ಇರ್ಬೇಕು, ಆಗ್ತಾ ಇರ್ಬೇಕು. ಅದನ್ನೇ ಹೇಳಿದ್ರು ಚಿತ್ರಾಜಿ ಅವರು, ಸಾಲ ಕೊಡಿಸಿದ್ರು, ಎಲ್ಲರಿಗೂ ತೀರ್ಸಿದ್ರು ಅಂತ ಹೇಳಿ. ಆ ಕಡೆ ನಮ್ಮ ರವಿ ಬಳ್ಳಿಲಿ ಎಷ್ಟೋ ಸಾಲ ಕೊಡಿಸಿದ್ದ, ಅವನಿಗೆಲ್ಲ ತೀರಿಸ್ತಾರೆ. ಇದು ಯಾರಾದ್ರೂ ಸಾಲ ಆಸಕ್ತಿ ತಗೊಂಡು ಕೆಲಸ ಮಾಡಬೇಕು. ಜನರಿಗೆ ಆಸಕ್ತಿನೇ ಕಡಿಮೆ ಆಗೋಗಿದೆ. ರೈತರಿಗೂ ಕೂಡ ನಮ್ದು ನಾವು ಬದುಕಬೇಕು, ನಾವು ಬಾಳ್ಬೇಕು, ನಾವು ಉದ್ದಿಮೆ ಮಾಡಬೇಕು ಅಂತ
ಸೊ ಈ ರೀತಿಯ ಚಿಂತನೆಗಳನ್ನ ಮಾಡಿದಾಗ ನೀವು ಯಾರು ಉದ್ಯೋಗ ಇಲ್ಲ ನನಗೆ ಅಂತ ಅನ್ನೋದಿಲ್ಲ. ಎಲ್ರಿಗೂ ಉದ್ಯೋಗ ಇದ್ದಂಗೆ ಕೈಯಲ್ಲೇ ಉದ್ಯೋಗ ಇರ್ತದೆ. ನೀವು 4 ಜನ ಕೆಲಸ ಒಂದು 10 ಕಟ್ಕೊಳ್ಳಿ, ನೀವೇ ಇಬ್ರು ಸಂಬಳ ಕೊಟ್ಟು ಕೆಲಸ ತಗೊಳ್ಳಲ್ಲ. ಒಂದಕ್ಕೆ ಬೇರೆ ಬೇರೆ ಹಾಲು ಉತ್ಪತ್ತಿಗಳ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿ ನಾವು ಬದಲಾವಣೆಯನ್ನು ನಾವು ಮಾಡ್ತೀವಿ. ರೈತರಿಗೆ ಅನುಕೂಲ ಆಗುವಂತಹ ಚಿಂತನೆಗಳನ್ನ ನಾವು ಮಾಡ್ತಾ ಇದ್ದೇವೆ. ಆದ್ರೆ ನೀವು ಕೂಡ ಅದಕ್ಕೆ ಸ್ಪಂದಿಸಿ ಪ್ರಾಮಾಣಿಕವಾಗಿ ನಡ್ಕೊಳ್ಳುವಂತ ವ್ಯವಸ್ಥೆಯನ್ನು ನೀವು ಮಾಡದೇ ಆಯ್ತು ಅಂತ ಅಂದ್ರೆ ನಮಗೂ ಕೂಡ ಶಕ್ತಿಯನ್ನ ಕೊಟ್ಟಂಗೆ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವು ಬಮೂಲ್ನಿಂದ ಸಾಕಷ್ಟು ಯೋಜನೆಗಳನ್ನ ನಾವು ಇಟ್ಕೊಂಡಿದ್ದೇವೆ. ಬಮೂಲ್ ಸದಸ್ಯರು 60 ವರ್ಷಗಳ ಸದಸ್ಯರು ಇನ್ಸೂರೆನ್ಸ್ ಇತ್ತು, ಅವರಿಗೆ 1 ಲಕ್ಷ ರೂಪಾಯಿ. 11 ಜನ ತೀರೋಗಿದ್ದಾರೆ, ಅವರಿಗೆ 1 ಲಕ್ಷ ರೂಪಾಯಿ ಚೆಕ್ ವಿತರಣೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ 69 ವರ್ಷ ಮೇಲ್ಪಟ್ಟವರು ಇನ್ಸೂರೆನ್ಸ್ ಇರಲಿಲ್ಲ, ಅವರಿಗೆ 7 ಜನ ಇದ್ದಾರೆ, ಅವ್ರಿಗೆ 25,000 ರೂಪಾಯಿ ಅಂತ ಚೆಕ್ಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ರೈತರು ಇವತ್ತಿನ ಹಾಲು ಹಾಕ್ತಾ ಇದ್ದೀವಿ. ಈ ಹಾಲನ್ನು ಹಾಕುವಂತ ಸಂದರ್ಭದಲ್ಲಿ ನಿಮಗೆ ಸಹಾಯವಾಣಿ ಏನೇ ಸಮಸ್ಯೆಗಳಿದ್ರು ಕೂಡ, ಸೆಕ್ರೆಟರಿ ಸರಿ ಇಲ್ಲ, ಹಾಲು ಸರಿ ಇಲ್ಲ, ಸೊಸೈಟಿ ಸರಿ ಇಲ್ಲ, ಪೇಮೆಂಟ್ ಬಂದಿಲ್ಲ, ಏನೇ ಇದ್ರು ಕೂಡ ನಾವು ಸಹಾಯವಾಣಿಯನ್ನ ಹೆಲ್ಪ್ ಲೈನ್ ಅನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಏನೇ ದೂರುಗಳಿದ್ರು ಕೂಡ ಹಾಲು ಉತ್ಪಾದಕರು ನೀವು ನೇರವಾಗಿ ನಮ್ಮ ದೂರವಾಣಿಗೆ ಫೋನ್ ಮಾಡಿದ್ರೆ ನಿಮಗೆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸತಕ್ಕಂತ ಕೆಲಸವನ್ನ ನಾವು ಮಾಡ್ತೇವೆ. 79996 7996400 ಇದು ನಮ್ಮ ಸಹಾಯವಾಣಿ ಹೆಲ್ಪ್ ಲೈನ್. ನೀವು ಫೋನ್ ಮಾಡ್ತು ಅಂದ್ರೆ ನಿಮಗೆ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಕೂಡ ಕಾರ್ಯನಿರ್ವಹಿಸುತ್ತದೆ. ನಿಮ್ದು ಏನೇ ಸಮಸ್ಯೆ ಇದ್ರು ಕೂಡ ರೈತರ ಹಾಲು ಒಕ್ಕೂಟಕ್ಕೆ ಸಂಬಂಧಪಟ್ಟಂತದ್ದು ಏನೇ ಇದ್ರು ಕೂಡ ನಾವು ಅದನ್ನ ಸ್ವೀಕಾರವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಯಾರ್ಯಾರು ಹಸುಗಳನ್ನ ತಗೋತಾ ಇದ್ದೀರಿ, ನಿಮಗೆ ಸಾಲ ಇಲ್ಲ ಹಸುಗಳಿಗೆ ನಾವು ಕೊಡ್ತಾ ಇಲ್ಲ, ಹೊಸದಾಗಿ ತಗೊಳ್ಳಿಕ್ಕೆ ನಾವು ಕೊಡ್ತಾ ಇಲ್ಲ. ಇಲ್ಲೇ ಹೋಗ್ಬಿಟ್ಟು ವೇಂಬಳ್ಳಿ ಹೋಗ್ಬಿಟ್ಟು ಸಾತ್ನೂರಲ್ಲಿ ತಗೊಂಡ್ಬಿಟ್ಟು ಅಂದ್ಬಿಟ್ಟು ಬಾಲೆ ಹಾಕ್ಸ್ಬಿಟ್ಟು ಅಂತ ಕಾಸು ತಿಕ್ಕೋತೀವಿ ಅಂತ ಏನಾದ್ರು ಕನ್ಸ್ಕೊಂಡ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ಕೆ ಹೇಳಿದ್ದೀನಿ. ಪೊಲೀಸರು ಕಂಪ್ಲೇಂಟ್ ಕೊಡ್ತಾರೆ, ನಾನೇನು ರಕ್ಷಣೆ ಕೊಡ್ಬೋದು. ನೀವು ಹೊಸದಾಗಿ ತಮಿಳುನಾಡಿಂದನೋ ಬೇರೆ ಕಡೆಯಿಂದನೋ ಎಲ್ಲಿಂದನಾದ್ರೂ ಎಲ್ಲ ಗುಂಪಾಗಿ ಹೋಗಿ ಹೊಸ ಹಸುಗಳನ್ನ ತನ್ನಿ, ಹಸುಗಳನ್ನ ಹೊಸದಾಗಿ ತಂದು ಸಾಕಿ ನೀವು ಹಾಲನ್ನ ನೀವು ಉತ್ಪತ್ತಿ ಮಾಡಿ ಹೆಚ್ಚು ನೀವು ಅಭಿವೃದ್ಧಿ ಆಗ್ತಕ್ಕಂಥ ಒಂದು ಚಿಂತನೆಯನ್ನು ನೀವು ಮಾಡಿ ನಿಮ್ಗೆ ಏನ್ ಪ್ರೋತ್ಸಾಹ ಬೇಕೋ ನಾವು ಕೊಡ್ತೀವಿ. ಏನಾದ್ರು ಇಲ್ಲೇ ಹೆಚ್ಚು ಕಡಿಮೆ ಆಯ್ತು, ಏನಾದ್ರು VSS ನಿಮ್ಮ ಸೆಕ್ರೆಟರಿ ನಮ್ಮೂರವ್ರು ನನ್ನ ಬಾಮೈದ ಹಾಕ್ಬಿಟ್ಟು ಇಲ್ಲೇ ವಾಲೆ ಹಾಕ್ಬಿಟ್ಟ ಅಂತ ಅವನು ನಮ್ಮ ಇನ್ನೊಂದು ಆನಂದ್ ಸೊಸೈಟಿಯವ್ರು ಅವನೇನೋ ಅಡ್ಜಸ್ಟ್ ಆಗುತ್ತಾ ಅಂತ ಏನಾರು ಗೊತ್ತಾಯ್ತು ಅಂದ್ರೆ ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಕಿತ್ತು ಬಿಸಾಕಕ್ಕೆ ಹೇಳ್ತೀನಿ. ಆಮೇಲೆ ನನ್ನ ಯಾರು ರೆಕಮೆಂಡೇಶನ್ ಬರಬೇಕು, ಯಾರು ಬರಬೇಡಿ. ಮೊನ್ನೆ ಯಾರೋ 4 ಲೀಟರ್ ಇದು ಮಾರ್ಬೇಕಾದ್ರೆ ತುಂಬಿಕೊಂಡೋಗ್ಬೇಕಾದ್ರೆ 40 ಲೀಟರ್ ಎಕ್ಸ್ಟ್ರಾ ತುಂಬಿಕೊಂಡ್ರೆ ಪ್ಯಾಕೆಟ್ ಅಲ್ಲಿ ತೆಲ್ಲಾಕೊಂಡ ನನ್ನ ಹತ್ರ ಬಂದ, ನಾನೇನು ಮಾಡೋದಿಲ್ಲ, ಹೋಗಪ್ಪ ಸಸ್ಪೆಂಡ್ ಮಾಡಿದೀವಿ, ಡಿಸ್ಮಿಸ್ ಮಾಡಬೇಕು ಹೋಗು. ಯಾರೋ ಟ್ರಾನ್ಸ್ಫರ್ ಕೇಳ್ಕೊಂಡು ಬಂದ್ರು, ಕೆಲಸ ಕೊಟ್ಬಿಟ್ಟು ರಾಜೀನಾಮೆ ಕೊಟ್ಬಿಡು ಹೋಗು, ನೀನು ಬೇರೆ ಕಡೆ ಇನ್ನೊಬ್ರಿಗೆ ಯಾರು ಕೆಲಸ ಸಿಗಲಿ ನಮ್ಮ ರೈತರ ಮಗಳಿಗೆ. ಇವತ್ತು ನಾವು ಮೊನ್ನೆ ಜನರಲ್ ಬಾಡಿ ಇತ್ತು, ಆ ಜನರಲ್ ಬಾಡಿನಲ್ಲಿ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಹಾಲು ಒಕ್ಕೂಟದಲ್ಲಿ ಬಮೂಲ್ನಲ್ಲಿ ಯಾರೇ ಕೆಲಸ ತಗೊಂಡ್ರು ಕೂಡ 50% ರಿಸರ್ವೇಶನ್ ಅನ್ನ 30% ಹಾಲು ಆಗ್ತಕ್ಕಂಥ ರೈತರ ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿ, ಸೊಸೈಟಿ ಕಾರ್ಯದರ್ಶಿಗಳು ಸಿಬ್ಬಂದಿ ವರ್ಗ ಏನಿದ್ದಾರೆ ಅವರಿಗೆ 10% ಕೊಡಬೇಕು ಅಂತ ತೀರ್ಮಾನ ಮಾಡಿ, ನಮ್ಮ ಡೀಲರ್ಗಳು ಯಾರಿದ್ದಾರೆ ಅವರಿಗೆ 5% ಮತ್ತು ಸಿಬ್ಬಂದಿ ವರ್ಗಕ್ಕೆ 5%, ಒಟ್ಟು 50% ರಿಸರ್ವೇಶನ್ ಅನ್ನು. ಆ ರಿಸರ್ವೇಶನ್ಗಳಲ್ಲಿ ಬೇರೆ ರಿಸರ್ವೇಶನ್ಗಳು ಇರ್ತದೆ, OBC ರಿಸರ್ವೇಶನ್ ಏನಿದೆ, SC/ST ರಿಸರ್ವೇಶನ್ ಇದೆ, ಅವೆಲ್ಲವನ್ನು ಕೂಡ ನಾವು ಪಾಲನೆ ಮಾಡ್ತೀವಿ. 50% ಜನರಿಗೆ ರೈತರ ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿ ಇವತ್ತು ಜನರಲ್ ಬಾಡಿನಲ್ಲಿ ಒಪ್ಪಿಗೆಯನ್ನು ಪಡೆದಿದ್ದೇವೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ನೇಮಕಾತಿ ಮಾಡುವಂತ ಸಂದರ್ಭದಲ್ಲಿ ಅದನ್ನು ಪಾಲನೆ ಅಷ್ಟರೊಳಗೆ ಸರ್ಕಾರಕ್ಕೆ ಕಳಿಸಿ ಅನುಮತಿಯನ್ನು ಪಡೆದು ಅದೊಂದು ತಿದ್ದುಪಡಿಯನ್ನು ಮಾಡಬೇಕು, ಅದನ್ನು ನಾವು ಮಾಡ್ತೇವೆ. ಸೊ ಹಾಗಾಗಿ
ನಿಮ್ಮ ಚಿಂತನೆಯನ್ನ ನಾವೆಲ್ಲೇ ಇದ್ರು ಏನೇ ಮಾಡ್ತಾ ಇದ್ರು ಕೂಡ ನಿಮ್ಮ ಬಗ್ಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಚಿಂತನೆಯನ್ನ ನಾವು ಮಾಡ್ತಾನೆ ಇದ್ದೀವಿ. ಆ ಒಂದಕ್ಕೆ ಇವತ್ತು PDCC ಬ್ಯಾಂಕ್ನ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಮತ್ತು ವಿಧಾನ ಪರಿಷತ್ ಸದಸ್ಯರಿಗೆ, ನಿರ್ದೇಶಕರು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ನಮ್ಮ ಅಪಾಲಿಗೆ ಹೋಗ್ಬಿಟ್ಟು ಇವತ್ತು ಅವರ ಬ್ಯಾಂಕ್ನಿಂದ ಇವತ್ತು ಸುಮಾರು 50 ಕೋಟಿ ರೂಪಾಯಿ ಸಾಲವನ್ನು ಇವತ್ತು ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಆಲೂರು ಇದಕ್ಕೆ ಹಸುಗಳಿಗೂ ಕೂಡ 25 ಕೋಟಿ ರೂಪಾಯಿನ ಕೊಡ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಯಾರ್ಯಾರಿದ್ದಾರೆ ಅವ್ರಿಗೂ ಕೂಡ ಕೊಡುವಂತಹ ಕೆಲಸವನ್ನು ಇವತ್ತು ಮಾಡ್ತೇನೆ. ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದಿಷ್ಟೇ, ನಾನೊಬ್ಬ ನಂದಿನಿಯ ಒಮ್ಮೂಲ ಅಧ್ಯಕ್ಷನಾಗಿ ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು, ನಿಮ್ಮ ಎಲ್ಲ ಕುಟುಂಬದ ಎಲ್ಲ ಶುಭ ಕಾರ್ಯಗಳಲ್ಲಿ ಏನೇ ಕಾರ್ಯಕ್ರಮಗಳಿದ್ರು ಕೂಡ ಆ ಸಂದರ್ಭದಲ್ಲಿ ನಂದಿನಿ ಹಾಲನ್ನು ಬಳಸಿ, ನಂದಿನಿ ತುಪ್ಪವನ್ನು ಬಳಸಿ, ನಂದಿನಿ ಬೆಣ್ಣೆಯನ್ನು ಬಳಸಿ, ನಂದಿನಿ ಉತ್ಪನ್ನಗಳನ್ನು ಬಳಸೋದ್ರ ಮುಖಾಂತರ ರೈತರಿಗೆ ನೆರವಾಗುವಂತಹ ಕೆಲಸವನ್ನ ತಾವೆಲ್ಲರೂ ಕೂಡ ಮಾಡಬೇಕು. ಆ ನಿಟ್ಟಿನಲ್ಲಿ ನೀವು ಕೂಡ ರೈತರಿಗೆ ಬೆಂಬಲವಾಗಿ ನಿಂತಿದ್ದೇವೆ. ನಾವು ಹಳ್ಳಿಯಲ್ಲಿದ್ರೂ ಕೂಡ ನಂದಿನಿ ಪ್ರಾಡಕ್ಟ್ಗಳನ್ನ, ನಮ್ಮ ಹತ್ರ ಬಿಸ್ಕೆಟ್ ಇದೆ, ನಮ್ಮ ಹತ್ರ ನೀರಿದೆ, ನಮ್ಮ ಹತ್ರ ಚಾಕ್ಲೇಟ್ ಇದೆ, ನಮ್ಮ ಹತ್ರ ಕೇಕ್ ಇದೆ, ನಮ್ಮ ಹತ್ರ ಬೆಣ್ಣೆ ಇದೆ, ಎಲ್ಲ ನಿಮ್ಮ ಮದುವೆ ಪನ್ನೀರ್ ಇದೆ, ನೀವು ಮದುವೆ ಮಾಡ್ತೀರಿ, ಮದುವೆನಲ್ಲಿ ನಂದಿನಿ ತುಪ್ಪ ಉಪಯೋಗಿಸಿ. ಬೇರೆಯವರು ಕಡಿಮೆ ಕೊಡ್ತಾರೆ, ಆದ್ರೆ ಬೇರೆಯವರು ಕಡಿಮೆ ಕೊಡೋದು ಯಾಕೆ ಅಂತಂದ್ರೆ ಅವರು ಕಲಬೆರಕೆ ತುಪ್ಪವನ್ನ ಕೊಡ್ತಾರೆ, ಅವರು ಕಲಬೆರಕೆ ಬೆಣ್ಣೆಯನ್ನ ಕೊಡ್ತಾರೆ. ಈಗೇನಾಗಿದೆ ಗೊತ್ತಾ, ಆರ್ಗ್ಯಾನಿಕ್ ಇದು ನಮ್ಮ ತರಕಾರಿಯಿಂದ ಹಾಲನ್ನು ಉತ್ಪತ್ತಿ ಮಾಡಿ ಅದರಿಂದ ಬೆಣ್ಣೆ ತೆಗೆದು ಅದನ್ನ ಮಿಕ್ಸ್ ಮಾಡಿ ಮಾರಾಟ ಮಾಡುವಂತ ವ್ಯವಸ್ಥಿತವಾಗಿ ನಿಮ್ಗೆ ಗೊತ್ತಾಗುದಿಲ್ಲ. ಬೆಣ್ಣೆ ತರ ಕಾಣಿಸ್ತದೆ, ಆದ್ರೆ ಅದು ಬೆಣ್ಣೆ ಅಲ್ಲ, ತುಪ್ಪ ಅಲ್ಲ, ಅದು ಪನ್ನೀರ್ ಅಲ್ಲ. ನೀವೇನು ಅನ್ಕೋತೀರಿ, ಇದೆಲ್ಲ ಚೆನ್ನಾಗಿದೆ ಅಂತ ಅನ್ಕೋತೀರಿ. ಆದ್ರೆ ವಸ್ತುಸ್ಥಿತಿನೇ ಬೇರೆ. ಇಡೀ ದೇಶದಲ್ಲೇ ಶುದ್ಧವಾದಂತ ನಂದಿನಿಯ ತುಪ್ಪ ಮತ್ತು ಹಾಲು ಬೇರೆ ಯಾರು ಕೂಡ ಒದಗಿಸುವಂತದ್ದಿಲ್ಲ. ಅದು ಕೇವಲ ಇಡೀ ದೇಶದಲ್ಲಿ ಒದಗಿಸ್ತಾ ಇರ್ತಕ್ಕಂಥವ್ರು ನಂದಿನಿ ಮಾತ್ರ. ನಿಮ್ಮ ರೈತರ ಸಂಸ್ಥೆ, ಆ ನಿಮ್ಮ ಸಂಸ್ಥೆಯನ್ನ ತಾವೆಲ್ಲರೂ ಕೂಡ ಉಳಿಸ್ಬೇಕು, ಬೆಳೆಸಬೇಕು ಅಂತಕ್ಕಂಥ ಮಾತನ್ನು ಮಾಡ್ತಾ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೋರಿ ಕೆಲವರಿಗೆ ಸಾಲ ವಿತರಣೆಯನ್ನ ಮಾಡ್ತಾರೆ, ಕೆಲವರಿಗೆ ಯಾರ್ಯಾರಿಗೆ ಚೆಕ್ ಕರೀತಾರೆ, ಅದನ್ನು ಬಂದು ತೆಗೆದುಕೊಳ್ಳಿ. ಸಾಲ ಕಟ್ಟುವಂತ ಮನಸ್ಥಿತಿಗೆ ಬನ್ನಿ, ಸಾಲವನ್ನು ಮತ್ತೆ ಪಡೆಯುವಂತ ಮನಸ್ಥಿತಿಯನ್ನು ಬೆಳೆದು ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ. ಹೆಣ್ಣು ಮಕ್ಕಳೆಲ್ಲರೂ ಕೂಡ ಎಲ್ಲರನ್ನು ಕೈ ಹಾಕಿ ತಗೊಂಡಂತ ದುಡ್ಡನ್ನ ಸರಿಯಾದ ರೀತಿ ಬಳಸುವಂತಹ ಕೆಲಸವನ್ನ ಮಾಡಿ ಅಂತ ಹೇಳಿ ಎಲ್ಲ ನನ್ನ ಸಹೋದರಿಯರಿಗೆ ಮನವಿ ಮಾಡಿ, ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸಿ ಅಂತ ಹೇಳೋದನ್ನು ಕೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಜನ. ನಮ್ಮ ಹೆಮ್ಮೆಯ ನಾಯಕರಂತಹ ಟಿ.ಕೆ. ಸುರೇಶ್ ಅವರಿಗೆ ಧನ್ಯವಾದಗಳು. ಜಗತ್ತು ಎಷ್ಟೇ ತಂತ್ರಜ್ಞಾನ ಹೊಂದಿದ್ದರೂ ಅನ್ನವನ್ನು ಆನ್ಲೈನ್ನಲ್ಲಿ ಬೆಳೆಯಲಾಗುವುದಿಲ್ಲ, ರೈತರ ಬೆವರಿನಿಂದ ಮಾತ್ರ ಸಾಧ್ಯ. ಈಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಬೆಂಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ನ ಸಾಲ ವಿತರಣೆ. ಈ ಕಾರ್ಯಕ್ರಮದ ವಿವರಣೆ ನೀಡಿದ್ದಾರೆ ನಮ್ಮ ಬ್ಯಾಂಕಿನ ಕಿರಣ್ ಕುಮಾರ್.